ಹಾಯ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು ಪಾಂಪ್ರೇಟ್ ಕರಿ ಮಾಡುವ ರೆಸಿಪಿಯನ್ನು ನೋಡಿಕೊಳ್ಳುವ. ಇಲ್ಲಿ 750 ಗ್ರಾಮ್ನಷ್ಟು ವೈಟ್ ಪಾಂಪ್ರೇಟ್, 1 ಭಾಗದಷ್ಟು ತೆಂಗಿನಕಾಯಿ 10 ಟೇಬಲ್ ಸ್ಪೂನ್ ಅಷ್ಟು, 5 ಎಸಳು ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು, 10 ಬ್ಯಾಡಗೆ ಮೆಣಸು, ಉಪ್ಪು ರುಚಿಗೆ ತಕ್ಕಷ್ಟು, ಮೇಥಿ ಸೀಡ್ಸ್ ಮೆಂತೆ 1/4 ಟೀ ಸ್ಪೂನ್ಗಿಂತ ಸಹ ಕಡಿಮೆ, ಓವಾ ಅಜ್ವೈನ್ ಸೀಡ್ಸ್ ಇದು ಸಹ 1/4 ಟೀ ಸ್ಪೂನ್ಗಿಂತ ಸಹ ಕಡಿಮೆ, ಅರ್ಧ ಟೀ ಸ್ಪೂನಷ್ಟು ಜೀರಾ ಸೀಡ್ಸ್ ಜೀರಿಗೆ, 1/4 ಟೀ ಸ್ಪೂನಷ್ಟು ಮಸ್ಟರ್ಡ್ ಸೀಡ್ಸ್ ಸಾಸಿವೆ, 3 ಟೇಬಲ್ ಸ್ಪೂನಷ್ಟು ಕೊರಿಯಂಡರ್ ಸೀಡ್ಸ್ ಕೊತ್ತಂಬರಿ ಬೀಜ, ಚಿಟಕಿಯಷ್ಟು ಅರಸಿನ ಪೌಡರ್, 1 ಮೀಡಿಯಂ ಸೈಜ್ ಆನಿಯನ್ ಈರುಳ್ಳಿ, 5 ಎಸಳು ಬೆಳ್ಳುಳ್ಳಿ. ಇಲ್ಲಿ ನಾವು ಜಾರಿಗೆ ಹುಳಿ ನೀರು ಯೂಸ್ ಮಾಡ್ತಾ ಇದ್ದೇವೆ, ಜಾರ್ಗ ಕಟ್ಟ. ಇದು ಜಾರಿಗೆಯನ್ನು ನಾವು 2 ಸತಿ ನೀರಲ್ಲಿ ತೊಳೆದು 4 ರಿಂದ 5 ಗಂಟೆ ನಾವು 3 to 4 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕಿ ನೆನೆಸಿಟ್ಟಿಕೊಂಡಿದ್ದೇವೆ. ಇಲ್ಲಿ ಜಾರಿಗೆ ಒಂದು ಸಣ್ಣ ಸಣ್ಣ 10 ಪೀಸ್ಗಳಷ್ಟು ಯೂಸ್ ಮಾಡ್ತಾ ಇದ್ದೇವೆ ನಾವು, ಒಣಗಿದ್ದು ಡ್ರೈಡ್ ಇದನ್ನು ನಾವು 4 to 5 hours ನೀರಲ್ಲಿ ನೆನೆಸಿಟ್ಟಿದ್ದೇವೆ. ಹುಳಿ ಸಹ ಯೂಸ್ ಮಾಡ್ಬೋದು, ಆದರೆ ಇದು ಯೂಸ್ ಮಾಡೋದ್ರಿಂದ ಫಿಶ್ ಕರಿಗೆ ಒಳ್ಳೆ ಟೇಸ್ಟ್ ಬರ್ತದೆ. ಸೊ ನಾವಿವತ್ತು ಜಾರಿಗೆ ನೀರು ಯೂಸ್ ಮಾಡುವ ಫಿಶ್ ಕರಿಗೆ. ಇಲ್ಲಿ ಮೇಯ್ನ್ ಆಗಿ ನಾವು ಪಾಂಪ್ರೇಟಿಗೆ ಲೈಟ್ ಮಸಾಲೆ ತೆಗೆಯೋದು. ಮಸಾಲೆ ಎಲ್ಲ ಸ್ವಲ್ಪ ಲೈಟ್ ಸ್ವಲ್ಪ ಸ್ವಲ್ಪ ಹಾಕ್ತೇವೆ. ಒಂದು ವೇಳೆ ದೊಡ್ಡ ಮೀನಾದರೆ, ಕ್ಯಾಟ್ ಫಿಶ್ ಆಗಲಿ ಅಥವಾ ಬೇರೆ ದೊಡ್ಡ ಮೀನಾದರೆ ನಾವು ಸ್ವಲ್ಪ ಇಲ್ಲಿ ಮಸಾಲ ಜಾಸ್ತಿ ಯೂಸ್ ಮಾಡ್ತೇವೆ. ಸೊ ಹಾಗಾದರೆ ಇವತ್ತು ನಾವು ಪಾಂಪ್ರೇಟ್ ಕರಿ ಮಾಡುವ. ಇಲ್ಲಿ ನಾವು ಒಂದು ಪ್ಯಾನ್ ಬಿಸಿಗಿಟ್ಟಿದ್ದೇವೆ. ಪ್ಯಾನ್ ಬಿಸಿ ಆದ ನಂತರ ಸ್ವಲ್ಪ ಎಣ್ಣೆ ಸೇರಿಸಿ ಅದಕ್ಕೆ ಸಾಸಿವೆ, ಮಸ್ಟರ್ಡ್ ಸೀಡ್ಸ್ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನು ಫ್ರೈ ಮಾಡಿ. ಇದೀಗ ಫ್ರೈ ಆದ ನಂತರ ಜೀರಿಗೆ, ಇದರ ಜೊತೆನೆ ಮೆಂತೆ, ಇದರ ಜೊತೆನೆ ಓವಾ ಅಜ್ವೈನ್ ಎಲ್ಲ ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಲೈಟ್ ಕೆಂಪಾಗೋ ತನಕ. ಸಾಕು, ಪರಿಮಳ ಬರ್ತಾ ಉಂಟು. ಈಗ ಇದನ್ನು ಸೆಪರೇಟ್ ಪ್ಲೇಟಿಗೆ ಹಾಕಿಡುವ. ಆನಂತರ ಅದೇ ಪ್ಯಾನ್ಗೆ ಕೊರಿಯಂಡರ್ ಸೀಡ್ಸ್ ಕೊತ್ತಂಬರಿ ಬೀಜ ಮತ್ತೆ ಒಗ್ಗರಣೆ ಸೊಪ್ಪು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ ಲೈಟ್ ಕೆಂಪಾಗೋ ತನಕ. ಈಗ ಸಾಕು, ಇದು ಲೈಟ್ ಕೆಂಪಾಗಿದೆ. ಇದನ್ನು ತೆಗೆದಿಡುವ. ಆನಂತರ ಇದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಸೇರಿಸಿ ಆನಂತರ ಮೆಣಸನ್ನು ಸಹ ಫ್ರೈ ಮಾಡ್ಕೊಳ್ಳುವ ಲೈಟ್ ಕೆಂಪಾಗೋ ತನಕ. ಇದೀಗ ಮೆಣಸು ಫ್ರೈ ಆಗಿದೆ, ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಈಗ ನಾವು ಮಿಕ್ಸಿ ಜಾರಿಗೆ ತೆಂಗಿನ ತುರಿ ಹಾಕೊಂಡಿದ್ದೇವೆ. ಆನಂತರ ಫ್ರೈ ಮಾಡಿ ಇಟ್ಕೊಂಡಂತ ಎಲ್ಲ ಮಸಾಲವನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳುವ. ಆನಂತರ ಅರಸಿನ ಪೌಡರ್ ಟರ್ಮರಿಕ್ ಮತ್ತು ಜಾರಿಗೆ ನೀರು 3 ಟೇಬಲ್ ಸ್ಪೂನ್ ಅಷ್ಟು. ಒಮ್ಮೆನೆ ಜಾಸ್ತಿ ಆ್ಯಡ್ ಮಾಡಬೇಡಿ, ಮತ್ತೆ ಬೇಕಿದ್ರೆ ನೀವು ಹುಳಿ ಅಡ್ಜಸ್ಟ್ ಮಾಡ್ಬೋದು ಪದಾರ್ಥ ಕುದಿಯುವಾಗ. ಜಾಸ್ತಿ ಹುಳಿ ಆದರೆ ಒಳ್ಳೆಯದಾಗೋದಿಲ್ಲ. ಮತ್ತು ಬೆಳ್ಳುಳ್ಳಿ, ಮತ್ತು ಇಲ್ಲಿ ಅರ್ಧದಷ್ಟು ಈರುಳ್ಳಿ ಇದು ನಾವು ತೆಗೆದಿಡುವ. ಸೊ ಇದಕ್ಕೆ ಸ್ವಲ್ಪ ಈಗ ನೀರು ಸೇರಿಸಿ, ನೋಡ್ಕೊಂಡು ಸೇರಿಸಿ ನೀರು. ಈಗ ಫೈನ್ ಪೇಸ್ಟ್ ಮಾಡ್ಕೊಳ್ಳುವ, ನಾವು ನುಣ್ಣಕ್ಕೆ ರುಬ್ಕೊಳ್ಳುವ ಇದರದ್ದು. ನಮ್ಮ ಫಿಶ್ ಕರಿ ಮಸಾಲೆ ರೆಡಿಯಾಗಿದೆ. ಈಗ ನಾವು ಪಾತ್ರೆಗೆ ರುಬ್ಕೊಂಡಿಟ್ಟಂಥ ಮಸಾಲೆ ಆ್ಯಡ್ ಮಾಡಿದ್ದೇವೆ. ಇಲ್ಲಿ ನೋಡ್ಬೋದು ಮಸಾಲ ಇದು ಕನ್ಸಿಸ್ಟೆನ್ಸಿ ನೋಡಿ. ಇಲ್ಲಿ ಜಾಸ್ತಿ ತೆಳ್ಳಗೆ ಸಹ ಬೇಡ, ಜಾಸ್ತಿ ದಪ್ಪ ಸಹ ಬೇಡ, ಮೀಡಿಯಂ ಇದ್ದರೆ ಸಾಕು ಈ ರೀತಿ. ಈಗ ನಾವು ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು,
ಮತ್ತೆ ತುಂಡು ಮಾಡಿ ಇಟ್ಕೊಂಡಂತಹ ಈರುಳ್ಳಿ ಸೇರಿಸ್ಕೊಳ್ಳುವ. ಇದನ್ನ ಮಿಕ್ಸ್ ಮಾಡಿ ಈಗ ಫ್ಲೇಮ್ ಮೀಡಿಯಂ ಟು ಹೈ ಇಟ್ಕೊಂಡು ಇದನ್ನೊಮ್ಮೆ ಬಾಯಿ ಮುಚ್ಚಿ ಕುದಿಲಿಕ್ಕೆ ಬಿಡುವ. ಮಸಾಲೆ ಕುದಿಲಿ. ಇಲ್ಲಿ ನಮ್ಮ ಮಸಾಲೆ ಕುದಿ ಬಂದಿದೆ, ಒಳ್ಳೆ ರೀತಿ ಕುದಿ ಬಂದಿದೆ. ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಫ್ಲೇಮ್ ಮೀಡಿಯಂ ಅಲ್ಲಿ ಇಟ್ಕೊಂಡು ನಾವು ಕ್ಲೀನ್ ಮಾಡಿ ಇಟ್ಕೊಂಡಂತಹ ಪಾಂಪ್ಲೆಟ್ ಅನ್ನು ಹಾಕೊಳ್ಳುವ. ಒಮ್ಮೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲೇ ಪೀಸ್ ತುಂಡಾಗ್ಬೋದು, ಸೊ ನಿಧಾನಕ್ಕೆ ಮಾಡಿ. ಈಗ ಫ್ಲೇಮ್ ಹೈಯಲ್ಲಿ ಇದನ್ನು ಹೈ ಟು ಮೀಡಿಯಂ ಒಂದು 10 ಮಿನಿಟ್ಸ್ ಆದ್ರೂ ಮೀನನ್ನು ಬೇಯಲಿಕ್ಕೆ ಬಿಡುವ ಬಾಯಿ ಮುಚ್ಚಿ. ಒಮ್ಮೆ ನಿಧಾನಕ್ಕೆ ಹೀಗೆ ಮಿಕ್ಸ್ ಮಾಡಿ, ಸ್ಪೂನ್ ಹಾಕಬೇಡಿ, ಮೀನು ಪುಡಿ ಆಗ್ತದೆ. ಈಗ ಇದನ್ನು ಹೈ ಫ್ಲೇಮ್ ಅಲ್ಲಿ ನಾವು ಬೇಯಲಿಕ್ಕೆ ಬಿಡುವ, ಮೀನನ್ನು 10 ಮಿನಿಟ್ಸ್ ಬೇಯಲಿಕ್ಕೆ ಬಿಡುವ. ಅಲ್ಲಿಗೆ ನಮ್ದು ಪಾಪ್ಲೆಟ್ ಕರಿ ರೆಡಿ. ನಮ್ದು ಇಲ್ಲಿ ಬಿಸಿ ಬಿಸಿ ಪಾಂಪ್ಲೆಟ್ ಟೇಸ್ಟಿ ಕರಿ ರೆಡಿ ಆಗಿದೆ. ನೋಡಿದ್ರಲ್ಲ ಟೇಸ್ಟಿ ಪಾಂಪ್ಲೆಟ್ ಕರಿ ಮಾಡೋದು ಹೇಗೆ ಅಂತ. ಈ ರೆಸಿಪಿ ಅನ್ನದ ಜೊತೆ ಒಳ್ಳೆ ಕಾಂಬಿನೇಷನ್. ನೀವು ಈ ರೆಸಿಪಿಯನ್ನು ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಕೊಡಿ. ಯಾರಾದ್ರೂ ಹೊಸಬ್ರು ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಧನ್ಯವಾದಗಳು.